ನಮಸ್ಕಾರ ಸ್ನೇಹಿತರೆ, ನಮ್ಮ ನರ್ಸಿಂಗ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ನರ್ಸಿಂಗ್ ಟೆಕ್ ಯೂಟ್ಯೂಬ್ ಚಾನಲ್ ನರ್ಸಿಂಗ್ಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುವುದು. ನಾವು ನರ್ಸಿಂಗ್ ಟೆಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮಗೆ ಮುಂದೆ ಹೆಲ್ಪ್ಫುಲ್ ಆಗಬಹುದು. ನರ್ಸಿಂಗ್ಗೆ ಸಂಬಂಧಿಸಿದ ವಿಡಿಯೋಗಳು ಮತ್ತು ರೆಗ್ಯುಲರ್ ಅಪ್ಡೇಟ್ಸ್ ಆ್ಯಂಡ್ ಪ್ರಾಕ್ಟಿಕಲ್ ಅಪ್ಡೇಟ್ಸ್, ರಿಸಲ್ಟ್ ಅಪ್ಡೇಟ್ಸ್ ಆ್ಯಂಡ್ KCET and NEET ಅಪ್ಡೇಟ್ಸ್ ಅನ್ನು ಈ ನರ್ಸಿಂಗ್ ಟೆಕ್ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗುವುದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ರಿಲೇಟೆಡ್. ನಿಮ್ಗೆ ಈಗಾಗಲೇ ಗೊತ್ತಿರ್ತಂಗ 27/7/2026 ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಸೋಮವಾರದಿಂದ ಸ್ಟಾರ್ಟ್ ಆಗಿದೆ. ಇದು ಎಲ್ಲಿವರೆಗೆ ಇರ್ತದೆ ಅಂದ್ರೆ 15 ಆಗಸ್ಟ್ ಟು 20 ಆಗಸ್ಟ್. ಜುಲೈ 27 ಸ್ಟಾರ್ಟ್ ಆಗಿದೆ ಅಂದ್ರೆ ಇದು ಆಗಸ್ಟ್ 15 ವರೆಗೆ ಇರ್ಬೋದು, ಇಲ್ಲಾಂದ್ರೆ ಆಗಸ್ಟ್ 20 ಮಟ್ಟ ಇರ್ಬೋದು. ಆಗಸ್ಟ್ 20 ಮಟ್ಟ ಲಾಸ್ಟ್ ಡೇಟ್ ಇರ್ತದೆ. ಅಂದ್ರೆ ಇದು ಯಾವ ಬೇಸ್ ಮೇಲೆ ಕೊಡ್ತಾರೆ ಅಂದ್ರೆ, ಶೆಡ್ಯೂಲ್ ಯಾವ ಬೇಸ್ ಮೇಲೆ ಕೊಡ್ತಾರೆ ಅಂದ್ರೆ ದ ನಂಬರ್ ಆಫ್ ಸ್ಟೂಡೆಂಟ್ ಇನ್ ಈಚ್ ಕಾಲೇಜ್. ಒಂದೊಂದು ಕಾಲೇಜ್ ಮೇಲೆ ಎಷ್ಟು ಸ್ಟೂಡೆಂಟ್ ಇರ್ತಾರಲ್ಲ ಆದ್ರೆ ಆ ಬೇಸ್ ಮೇಲೆ ಅವ್ರಿಗೆ ಡೇಟ್ ಕೊಡ್ತಾರೆ. ಅಂದ್ರೆ 15 ಡೇಸ್ ಅಥವಾ 1 ತಿಂಗಳು 15 ಡೇಸ್ ಒಳಗೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಸಿರ್ತೇವೆ. ಕಾಲೇಜ್ನವ್ರಿಗೆ, ಕಾಲೇಜ್ ಪ್ರಿನ್ಸಿಪಾಲ್ ಸರ್ಗೆ ಲಾಸ್ಟ್ ಡೇಟ್ ಅನ್ನು ಕೊಡ್ತಾರೆ. ಆ ಡೇಟ್ ಒಳಗೆ ಅವರ ಪ್ರಾಕ್ಟಿಕಲ್ ಎಕ್ಸಾಮ್ನ ಮುಗಿಸ್ಬೇಕು. ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಸೋಮವಾರದಿಂದ ಸ್ಟಾರ್ಟ್ ಆಗಿದೆ. ಈಗಾಗಲೇ ಸ್ಟಾರ್ಟ್ ಆಗಿದೆ. ಒಂದೊಂದು ಕಾಲೇಜ್ನಲ್ಲಿ ಈಗಾಗಲೇ ಸ್ಟಾರ್ಟ್ ಆಗಿದೆ, ಇಲ್ಲಾಂದ್ರೆ ಒಂದೊಂದು ಕಾಲೇಜ್ನಲ್ಲಿ ಆಗಸ್ಟ್ 1 ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ. ಆಗಸ್ಟ್ 1 ತಾರೀಕಿಂದ ಸ್ಟಾರ್ಟ್ ಮಾಡಿದಂದ್ರೆ ಅವರ ಆಗಸ್ಟ್ 20ಗೆ ಎಂಡ್ ಮಾಡ್ತಾರೆ. ಮತ್ತೆ ಈಗಾಗಲೇ ಸ್ಟಾರ್ಟ್ ಮಾಡಿದವರು ಅವರು ಆಗಸ್ಟ್ 15ಕ್ಕೆ ಎಂಡ್ ಮಾಡ್ತಾರೆ. ಸ್ನೇಹಿತರೆ, ಈ ವರ್ಷ ಪ್ರಾಕ್ಟಿಕಲ್ ಎಕ್ಸಾಮ್ ನಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಮಾಡಿದ್ದಾರೆ, ಅದು ವೆಬ್ ಕ್ಯಾಮ್ರಾ. ಅಂದ್ರೆ ವೆಬ್ ಕ್ಯಾಮ್ರಾ ಈ ಸಲ ಒಂದು ಅಡಿಷನಲ್ ಆಗಿ ತಗೊಂಡ್ಬಂದಿದ್ದಾರೆ. Additionally, while uploading and finalizing the marks on the university portal, it is mandatory to keep the web camera turned on. ಸ್ನೇಹಿತರೆ, ಈ ವರ್ಷ ವೆಬ್ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ದಾರೆ. ಆ ವೆಬ್ ಕ್ಯಾಮ್ರಾ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ವೈವಾಕ್ಯವಾಗ ಇಡ್ಬೋದು, ಇಲ್ಲ ಮಾರ್ಕ್ಸ್ ಹಾಕುತ್ನಾಗ ಇಡ್ಬೋದು. ವೆಬ್ ಕ್ಯಾಮ್ರಾ ಬಹುಶೇಕದ ಮಾರ್ಕ್ಸ್ ಹಾಕುವಾಗ ವೆಬ್ ಕ್ಯಾಮ್ರಾ ಸ್ಟಾರ್ಟ್ ಮಾಡ್ತಾರೆ ಕಾಣುತ್ತೆ. ಅದು ವೆಬ್ ಕ್ಯಾಮ್ರಾ ಸ್ಟಾರ್ಟ್ ಮಾಡ್ಲಿಕ್ಕಂದ್ರೆ ಲಾಸ್ಟ್ ಸಬ್ಮಿಷನ್ ಆಗಾಲಚೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಸಲ ಟೋಟಲ್ 492 ಸೆಂಟರ್ಸ್ ನಲ್ಲಿ ಈ ಸಲ ಸ್ಟೂಡೆಂಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಿದ್ದಾರೆ. ಈ 492 ಸೆಂಟರ್ ಎಲ್ಲಕ್ಕೆಲ್ಲ ಪೂರ್ತಿ ಮುಗಿಬೇಕಂದ್ರೆ ಬರೋಬ್ಬರಿ 1 ತಿಂಗಳು ಬೇಕಾಗ್ತದೆ. ಅಂದ್ರೆ ಆಗಸ್ಟ್ ಲಾಸ್ಟ್ ಮಟ್ಟ ಬೇಕಾಗ್ತದೆ. ಇನ್ನು ರಿಸಲ್ಟ್ ಆದ್ರೂ ಮುಂದೆ ಹೋಗ್ತದೆ. ಅದು ಅಂದ್ರೆ ಆಗಸ್ಟ್ 15 ಮಟ್ಟ ಲಾಸ್ಟ್ ಡೇಟ್. ಈಗಿನ ಅಪ್ಡೇಟ್ ಪ್ರಕಾರ ಆಗಸ್ಟ್ 15 ಲಾಸ್ಟ್ ಅದ. ಬಟ್ 492 ಸೆಂಟರ್ಗಳಲ್ಲಿ ಸ್ಟೂಡೆಂಟ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಿದ್ದಾರೆ. ಅವ್ರೆಲ್ಲ ಮುಗಿಬೇಕಂದ್ರ ಒಂದು 15 ದಿವಸನಲ್ಲಿ ಮುಗಿಯೋದಿಲ್ಲ. ಅದು ಒಂದೊಂದು ಕಾಲೇಜ್ನಲ್ಲಿ ಒಂದು 100-150 ಸ್ಟೂಡೆಂಟ್ ಇರ್ತಾರೆ. ಒಂದು ಸೆಂಟರ್ನಲ್ಲಿ 3-4 ಕಾಲೇಜ್ ಕೂಡಿ ಒಂದು ಸೆಂಟರ್ ಕೊಟ್ಟಿರ್ತಾರೆ. ಬಟ್ ಇದು ಒಂದು 15 ದಿವಸನಲ್ಲಿ, ಒಂದು 20 ದಿವಸನಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಯೋದಿಲ್ಲ. ಇದು ಹೋಲ್ ಆಗಸ್ಟ್ ಮಂತ್ ಅನ್ನು ತಗೋಬಹುದು, ಏನಾಗಲ್ಲ. ಅದ ರಾಜೀವ್ ಯೂನಿವರ್ಸಿಟಿ ಅವರ ಒಂದು 15 to 20 ಡೇಸ್ ಕೊಟ್ಟಿರ್ತಾರೆ. ಎಕ್ಸ್ಟ್ರಾ 4 ಡೇಸ್ ಕೊಡ್ತಾರೆ ಕಾಲೇಜ್ದವ್ರಿಗೆ. ಲಾಸ್ಟ್ 4 ಡೇಸ್ ಒಳಗ ಅವ್ರು ಮುಗಿಸಬಹುದು. ಅಂದ್ರೆ ಕಾಲೇಜ್ದವ್ರಿಗೆ ಯಾವಾಗ ಎಕ್ಸಾಮ್ ಸಿಗ್ತಾರಲ್ಲ ಅವಾಗ ಅವರ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಸ್ಕೊಂಡ ಕಂಪ್ಲೀಟ್ ಮಾಡ್ಕೋಬೇಕು. ಕಂಪ್ಲೀಟ್ ಮಾಡ್ಕೊಂಡ ವೈವಾಕ್ ಇವತ್ತು ಮುಂದೆ ನಿಮ್ದೇನ್ ಮಾರ್ಕ್ಸ್ ಹಾಕ್ತಾರಲ್ಲ ಆ ಮಾರ್ಕ್ಸ್ ಹಾಕೋತ್ ಮುಂದೆ ವೆಬ್ ಕ್ಯಾಮ್ರಾ ಸ್ಟಾರ್ಟ್ ಮಾಡ್ಬೇಕು. ವೆಬ್ ಕ್ಯಾಮ್ರಾ ಸ್ಟಾರ್ಟ್ ಮಾಡ್ಲಿಕ್ಕಂದ್ರೆ ದ ಸಿಸ್ಟಮ್ ವಿಲ್ ನಾಟ್ ಅಕ್ಸೆಪ್ಟ್ ದ ಸಬ್ಮಿಷನ್ ವಿತೌಟ್ ಇಟ್. ನೀವು ವೆಬ್ ಕ್ಯಾಮ್ರಾ ಸ್ಟಾರ್ಟ್ ಮಾಡ್ಲಿಕ್ಕಂದ್ರೆ ನಿಮ್ದು ಸಬ್ಮಿಷನ್ ಇದು ಏನು ವೆಬ್ಸೈಟ್ ಇರ್ತದೆ ಅದ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಎಲ್ಲ ಕಾಲೇಜಲ್ಲಿ ಎಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ನೋಡ್ಕೊಂಡ ವೆಬ್ ಕ್ಯಾಮ್ರಾ ಸ್ಟಾರ್ಟ್ ಇರ್ತದೆ. ಈ ಸಲ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಹೋಗುವ ನಿಮ್ಗೆ ಗೊತ್ತಾಗ್ತದೆ. ನಿಮ್ ಕಾಲೇಜ್ನವ್ರು ಈಗಾಗಲೇ ಹೇಳಿರ್ತಾರೆ ನಿಮ್ಗೆ. ಇನ್ನ ರಿಸಲ್ಟ್ ಯಾವಾಗಪ್ಪ ಅಂದ್ರೆ ನೋಡೋದಾದ್ರೆ ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಆಗಸ್ಟ್ 20 ಮಟ್ಟ ಎಲ್ಲರೂ ನಡೆದು ಅಂದ್ರೆ ಆಗಸ್ಟ್ 20 ಲಾಸ್ಟ್ ಡೇಟ್ ಆಗ್ತದೆ. ಅಂದ್ರೆ ಸ್ನೇಹಿತರೆ, ಈಗಾಗಲೇ ಇವ್ಯಾಲ್ಯೂಯೇಷನ್ ನಡೆದದ. ನೀವು ಮೊನ್ನೆ ಎಕ್ಸಾಮ್ ಬರ್ತೀರಲ್ಲ ಅದ್ರ ಇವ್ಯಾಲ್ಯೂಯೇಷನ್ ನಡೆದದ. ಈಗ ಫಸ್ಟ್ ಸೆಮಿಸ್ಟರ್ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾರೆ, ನೋಡ್ಬೇಕ. ಬಟ್ ಈಗ ಅದ್ ಬಿಟ್ಟಾಕಿ ಈಗ 492 ಸೆಂಟ್ರಿಗಳಲ್ಲಿ ಸ್ಟೂಡೆಂಟ್ ಎಲ್ಲ ಬರ್ತಿದಾರಲ್ಲ, ಇವರೆಲ್ಲ ಮುಗೀತಂದ್ರ ಆಗಸ್ಟ್ 20 ಮುಗೀತಂದ್ರ ಸೆಪ್ಟೆಂಬರ್ ಫಸ್ಟ್ ವೀಕ್ನಾಗ ರಿಸಲ್ಟ್ ಬರ್ತದ. ಇಲ್ಲ ಅಂದ್ರೆ ಆಗಸ್ಟ್ ಹೋಲ್ ಮಂತ್ ತಗೊಂಡ್ರಂದ್ರ ಆಗಸ್ಟ್ 30ಗೆ ಮುಗೀತಂದ್ರ ಸೆಪ್ಟೆಂಬರ್ 15 ಆನ್ವರ್ಸ್ ಬರ್ಬೋದು ರಿಸಲ್ಟ್. ಏನು ಹೇಳಕ್ ಬರಲ್ಲ. ಸ್ನೇಹಿತರೆ, ನೀವು ಮೊನ್ನೆ ನೋಡಿದ್ರಿ VTU ಯೂನಿವರ್ಸಿಟಿ ಅದಲ್ಲ,
ಆ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಆದ 10 ಮಿನಿಟ್ಸ್ಗೆ ಅವರ ರಿಸಲ್ಟ್ ಬಿಟ್ಟಿದ್ದಾರೆ. ಬಟ್ ನಮ್ಮ ರಾಜೀವ್ ಯೂನಿವರ್ಸಿಟಿ ಒಳಗೆ ಹಾಗೆ ಮಾಡಲ್ಲ. ನಮ್ಮ ರಾಜೀವ್ ಯೂನಿವರ್ಸಿಟಿಯಲ್ಲಿ ರಿಸಲ್ಟ್ ಬಿಟ್ಟ ಒಂದು ಡೇಕ್ ನಮಗೆ ರಿಸಲ್ಟ್ ಸಿಗ್ತದೆ. ಅಂದ್ರೆ ಎಲ್ಲರೂ ಒಮ್ಮೆ ವೆಬ್ಸೈಟ್ನಲ್ಲಿ ಬಿಜಿ ಆಗಿರೋದ್ರಿಂದ ನಮ್ಗೆ ಯಾರಿಗೆ ವೆಬ್ಸೈಟ್ ಓಪನ್ ಆಗೋದಿಲ್ಲ, ಎಲ್ಲರಿಗೆ ಬಿಜಿ ತೋರಿಸ್ತದೆ. ಒಂದ್ಸಲ ವೆಬ್ಸೈಟ್ ನಾವು ಎಂಟ್ರಿ ಆದ್ವಿ ಅಂದ್ರೆ ನಮ್ಗೆ 4 ರಿಂದ 6 ತಾಸು ಬೇಕು, ಒಂದು 4 ಅವರ್ಸ್ ಬೇಕು, ಅವಾಗ ನಮ್ಮ ರಿಸಲ್ಟ್ ನಮಗೆ ಸಿಗ್ತದೆ. ಹಾಗಾಗಿ ನಮ್ದನ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದ ಒಂದು 10 ಮಿನಿಟ್ಸ್ಗೆ 4 ದಿವಸ 5 ದಿವಸಕ್ಕೆ ರಿಸಲ್ಟ್ ಬರೋದಿಲ್ಲ. ನೀವು ಅದನ್ನ ತಲೆಯಲ್ಲಿ ತಗೋಬೇಡ್ರಿ. ರಿಸಲ್ಟ್ ಬರೋದು ಪ್ರಾಕ್ಟಿಕಲ್ ಎಕ್ಸಾಮ್ ಆದ 15 ದಿವಸ ಗ್ಯಾಪ್ ಕೊಡ್ಬೇಕು. 15 ದಿವಸ ಗ್ಯಾಪ್ ಗಟ್ಟ ಅದು ಮುಂದೆ ನೋಡ್ಬೇಕು. ಅಂದ್ರೆ ಆಗಸ್ಟ್ 20 ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದು ಅಂದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ನೇ ನೋಡ್ಬೇಕು. ಲೈಕ್ ಆಗಸ್ಟ್ ಹೋಲ್ ಮಂತ್ ಬರೀ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆದು ಅಂದ್ರೆ ಸೆಪ್ಟೆಂಬರ್ 15 ಅನ್ವರ್ಸ್ ಮುಂದೆ ನಮ್ ರಿಸಲ್ಟ್ ಬರ್ಬೋದು. ಸೆಪ್ಟೆಂಬರ್ 15 ರಿಸಲ್ಟ್ ಬಂತಂದ್ರೆ ಮುಂದೆ ನಮ್ಮದು ಮತ್ತೆ ನವೆಂಬರ್ ಒಳಗೆ ಸೆಮ್ ಎಕ್ಸಾಮ್ ಮತ್ತೆ ಇದನ್ನ ಬಿಡ್ತಾರೆ ಟೈಮ್ ಟೇಬಲ್. ಮತ್ತೆ ಜನವರಿ ಡಿಸೆಂಬರ್ ಒಳಗೆ ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ. ನಮ್ಮ ರಾಜೀವ್ ಯೂನಿವರ್ಸಿಟಿ ಇಷ್ಟದ, ಏನ್ ವರಿ ಮಾಡ್ಕೋಬೇಡಿ ಸ್ನೇಹಿತರೆ. ಈಗ ಸೋಮವಾರದಿಂದ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ನಿಮ್ಮ ಕಾಲೇಜಿನಲ್ಲಿ ನಿಮಗೆ ನಿಮ್ಮ ಗೈಡೆನ್ಸ್ ಸರ್ ಯಾರು ಇರ್ತಾರೆ ಅವರೆಲ್ಲ ಇನ್ಫಾರ್ಮ್ ಮಾಡಿರ್ತಾರೆ. ಇದ ಹೋಲ್ 15 ಡೇಸ್ ಅನ್ನು ತಗೋಬಹುದು. ಅಂದ್ರೆ ಲಾಸ್ಟ್ ಡೇಟ್ಗೆ 20 ಅಂತ ಕೊಟ್ಟಿದ್ದಾರೆ. ಎಕ್ಸ್ಟೆಂಡ್ 4 ಡೇಸ್ 24 ಆಗ್ತದೆ. ನೋಡ್ಬೇಕಂದ್ರೆ ಈ ತಿಂಗ್ ಹೋಲ್ ಆಗಸ್ಟ್ ಹೋಲ್ ಮಂತ್ ಅದು ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾವೆ. ಬಟ್ ಇದ್ರಾಗ ಯಾವ್ದು ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ವೆಬ್ ಕ್ಯಾಮ್ರಾ ಓನ್ಲಿ ಮಾರ್ಕ್ಸ್ ಹಾಕೋತ್ ಮುಂದೆ ಅಟ್ಟ ವೆಬ್ ಕ್ಯಾಮ್ರಾ ಇಟ್ರೆ ಚಲೋ. ಬಟ್ ವೈವಾ ಕೇಳೋತ್ ಮುಂದೆ ವೆಬ್ ಕ್ಯಾಮ್ರಾ ಇಟ್ರ ಅಂದ್ರೆ ನಿಮ್ದು ವೈವಾ ಏನ್ ಹೇಳ್ತೀರಿ, ಅವ್ರ ಏನ್ ವೈವಾ ಕೇಳ್ತಾರ ಎಲ್ಲಕ್ಕೆಲ್ಲದ ಅಪ್ಡೇಟ್ ಆಗ್ತಿರ್ತದ. ನೀವು ಇಂಗ್ಲಿಷ್ ಟು ಇಂಗ್ಲಿಷ್ ವೈವಾ ಹೇಳ್ಬೇಕಾಗ್ತದೆ, ಅವರು ಇಂಗ್ಲಿಷ್ ಟು ಇಂಗ್ಲಿಷ್ ಕೇಳ್ಬೇಕಾಗ್ತದೆ. ನಿಮ್ಮ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಇಬ್ರು ಬರ್ತಾರೆ. ಎಕ್ಸ್ಟರ್ನಲ್ ಅಂತ್ರು ಬೇರೆದವ್ರು ನಿಮ್ಮ ಕಾಲೇಜ್ನವ್ರು ಕರ್ಸ್ಕೊತಾರ, ಅವ್ರೆಲ್ಲ ಕಲಿ ಇರ್ತದೆ. ಬಟ್ ಇಂಟರ್ನಲ್ ನಿಮ್ಮ ಕಾಲೇಜ್ನವ್ರು ಇರ್ತಾರ, ಅವ್ರ ಇಂಗ್ಲಿಷ್ನ ಕೇಳೋದಿಲ್ಲ. ಅವ್ರ ನಮ್ಮ ಕಾಲೇಜ್ ಅಂತ ಹೇಳಿ ಬಿಡ್ಬೋದು. ಅದಕ್ಕಾಗಿ ಇದು ವೆಬ್ ಕ್ಯಾಮ್ರಾ ತಂದಿದ್ದಾರೆ. ಇದು ವೆಬ್ ಕ್ಯಾಮ್ರಾ ಅವ್ರ ಮುಂದೆ ಹೇಳೋದ್ ಮುಂದೆ ನೀವು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾಗ್ತದೆ. ಇದು ಇಂಗ್ಲಿಷ್ ಟು ಇಂಗ್ಲಿಷ್ ಹೇಳೋ ಸಲುವಾಗಿ ಮಾಡಿದ್ದಾರೆ. ಮತ್ತೆ ಮಾರ್ಕ್ಸ್ ಹಾಕೋತ್ ಮುಂದೆ ಒಬ್ಬೊಬ್ರಿಗೆ ಹೆಚ್ಚಕಮ್ಮ ಮಾರ್ಕ್ಸ್ ಹಾಕ್ತಾರ ಹೇಳಿ ಆ ಬೇಸ್ಡ್ ಮೇಲೆ ವೆಬ್ ಕ್ಯಾಮ್ರಾ ತಂದಿದ್ದಾರೆ. ಮಾರ್ಕ್ಸ್ ಹಾಕೋತ್ ಮುಂದೆ ಏನದಲ್ಲ ಅದ ಒಂದ್ಸಲ ಏನ್ ಎಕ್ಸ್ಟರ್ನಲ್ ಏನ್ ಮಾರ್ಕ್ಸ್ ಹಾಕ್ತಾರೆ ಅದ ಫೈನಲ್ ಆಗ್ತದೆ. ನಿಮ್ ಕಾಲೇಜ್ನವ್ರು ಮಾರ್ಕ್ಸ್ ಹಾಕಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ಅವ್ರೇನು ಎಕ್ಸ್ಟರ್ನಲ್ ಬಂದಿರ್ತಾರಲ್ಲ ಅವರ ಲಾಸ್ಟ್ ಫೈನಲ್. ಸ್ನೇಹಿತರಿಗೆ ಇದು ವಿಡಿಯೋ ಇಷ್ಟ ಆಗ್ತಾನೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗ್ತಿ ಅಂದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹಿಸ್ಟ್ರಿ ಕಲೆಕ್ಷನ್ ಹೇಗೆ ಮಾಡಬೇಕು, ಹಿಸ್ಟ್ರಿ ಕಲೆಕ್ಷನ್ ಫಾರ್ಮೆಟ್ ಹೇಗೆ ಇರ್ತದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೋಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.